ನಾವು ದೇವ್ರ ಗುಡಿಗೆ ಹೋಗ್ತೇವೆ, ದೇವ್ರ ಗುಡಿಗೆ ಹೋಗ್ತೇವೆ, ಪೂಜಾರಿ ಇರ್ತಾನ, ಶಂಕನ್ಯಾಗ ಬಂದ್ರೆ ಅದು ತೀರ್ಥ, ಇಲ್ಲಾಂದ್ರೆ ನೀರು. ಎಲ್ಲ ರಾಜಕಾರಣ, ಎಲ್ಲರದು ರಾಜಕಾರಣ. ಇಲ್ಲಿ ಬಂದಾಗ ಅಷ್ಟ ನಿಯತ್ತಿರ್ತೈತಿ, ಅದಕ್ಕೆ ಲಕ್ಷ್ಮಣ ರೇಖೆ ಹಾಕೇನೆ. ಆದರೂ ಅದನ್ನು ಬಂದು ರಾಜಕಾರಣ ಪ್ರಯತ್ನಗಳಾಕ ಅದು ಸಹಜ ಅವರು. ಆದ್ರೆ ನಮಗೆ ಅಸಹಜ ಅದು. ಇಲ್ಲಿ ಸತ್ಯ ಪ್ರತಿಪಾದನ ಸತ್ಯಾಗ್ರಹ ಮಾಡಕತ್ತೀವಿ. ಗೌರವ ಅಥೆಂಟಿಕೇಟೆಡ್ ಅಂದ್ರೆ ಅದು ಯಾರ ಹತ್ರ ಬರಬೇಕು, ಒಂದು ಹೋರಾಟಗಾರ ವೇದಿಕೆಗೆ ಬರಬೇಕು. ಬಂದಿಲ್ಲ, ನನಗಂತರೂ ಬಂದಿಲ್ಲ, ನಮ್ಮ ಹಿರಿಯರಿಗೂ ಬಂದಿಲ್ಲ. ಅಂದಮೇಲೆ ನಾವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರಲ್ಲ, ಹಂಗಂದ್ರೆ ಕೇಂದ್ರ ಸರ್ಕಾರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಭೇಟಿಯಾಗಿವೆ ಅಂದ್ರು, ಆಗೈತಿ ಅಂತ ಹೇಳಿಲ್ಲ. ಈಗ ಅವ್ರು ನನಗೆ ಫೋನು ಮಾಡಿಲ್ಲ. ಅಂದ ಮೇಲೆ ನಂಬಿಕೆ ಕೆಟ್ಟವನಿಲ್ಲ, ಆದ್ರೆ ಶಗ್ರಾಗ ಅಷ್ಟಿರ್ತ ಬರಬೇಕು. ಬಂದಿಲ್ಲ ಅಂದಮೇಲೆ ಇದು ಒಂದೇದು. ಒಂದರೂ ಸಹ ಅದು ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು, ಅಲ್ಲಿ ಅಪ್ರೂವಲ್ ಅದಕ್ಕೆ ಅಥೆಂಟಿಕೇಟೆಡ್ ಡಿಪಾರ್ಟ್ಮೆಂಟಿಂದ ಬರಬೇಕು. ಹಂಗಂದ್ರೆ ಇನ್ನೂ ಇದು ಪರಿಪೂರ್ಣವಾಗಿ ಗುರಿ ಬಿಟ್ಟಿಲ್ಲ. ಸತ್ಯಾಗ್ರಹ ಮುಂದುವರಿತದೆ. ರಾಜ್ಯ ಸರ್ಕಾರನೂ ಸಹ ಆಕಸ್ಮಿಕವಾಗಿ ಗವರ್ನರು ಕಳಿಸಿದ್ರು ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರವೂ ಸಹ ಅದನ್ನು ಒಪ್ಪಿಗೆಯನ್ನು ನೋಡಿ ಮಾಡಿ ಅಧಿಸೂಚನೆಯನ್ನು ಹೊರಡಿಸಬೇಕು. ಅಲ್ಲಿವರೆಗೆ ಸತ್ಯಾಗ್ರಹ ಮಾಡೋದ ಎಲ್ಲರ ವಿನಂತಿಯನ್ನು ಮಾಡ್ಕೊತೇನೆ. ಇದು ಪಕ್ಷಾತೀತ ಹೋರಾಟ ಅಂತ ಎಲ್ಲರೂ ಬಂದಾರ, ಬಹಳ ಸಂತೋಷ ಆಗೈತಿ. ಇತಿಹಾಸದ ಪುಟಗಳಲ್ಲಿ ಹೈಕೋರ್ಟ್ ಆದಮೇಲೆ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡ್ಯಾರ. ಅದಕ್ಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಎಲ್ಲರೂ ಕುಂತೀರಿ. ಇದು ಪರಿಪೂರ್ಣವಾಗಿ ಗುರಿ ಮುಟ್ಟುವವರೆಗೆ ಇಲ್ಲಿಂದ ಹೊರಗೆ ಹೋದ್ರಿ ಅಂದ್ರೆ ನೀವು ರಾಜಕಾರಣಿಗಳು. ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಲ್ಲ. ಹೌದು ಹೌದು, ಅದಕ್ಕೆ ಅಲ್ಲಲ್ಲ ರಾಜಕಾರಣ ನಿಮ್ಮ ಸವಲುಗಳದವಲ್ಲ, ನಿಮ್ಮ ಸವಲುಗಳದವಲ್ಲ, ಅವನು ಈ ಗೆರೆ ಬಿಟ್ಟು ಹೊರಗೆ ಎಲ್ಲಿ ಮಾತಾಡ್ಬಾರ್ರಿ. ಅದಕ್ಕೆ ಇನ್ನೂ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಸತ್ಯಾಗ್ರಹ ಮುಂದುವರಿತೈತಿ. 29ಕ್ಕೆ ರ್ಯಾಲಿ ಆಕತಿ, 30ಕ್ಕೆ ಬಂದ್ ಆಕತಿ. ಅಷ್ಟರೊಳಗೆ ರಾಜ್ಯ ಸರ್ಕಾರ ಗವರ್ನರ್ ಅವರು ಅಂತಿಮ ರೂಪ ಬರುವವರೆಗೆ ಇದು ಹೋರಾಟ ಮುಂದುವರಿತದೆ. 30ರೊಳಗೆ ಎಲ್ಲ ಮಾಡ್ಬೇಕು, ಇಲ್ಲ ಅಂದ್ರೆ 29 ಒಳಗೆ, ಇಲ್ಲ ಅಂದ್ರೆ 30ಕ್ಕೆ ಬಂದ್ 31ಕ್ಕೆ ಮಾಡೋ ಉಪವಾಸ ಪ್ರಾರಂಭ. ಬಿಜೆಪಿ ಅವರು ನಿಯತ್ತಿದ್ರು ಕೊಂಡಿರ್ಬೇಕು, JDS ಕೊಂಡಿರ್ಬೇಕು, ಕಾಂಗ್ರೆಸ್ನವರು ಕೊಂಡಿರ್ಬೇಕು. ಪಕ್ಷಾತೀತ ಹೋರಾಟ ಇದು. ಉಪವಾಸ ಸತ್ಯಾಗ್ರಹಕ್ಕೆ ತಯಾರಾದವ್ರನ್ನ ಬಿಜೆಪಿ ಅಧ್ಯಕ್ಷರಾದ ಅವ್ರು ಕೇಳ್ರಿ, JDS ಅಧ್ಯಕ್ಷರಾದ ಅವ್ರು ಕೇಳ್ರಿ, ಕಾಂಗ್ರೆಸ್ ಅಧ್ಯಕ್ಷರಾದ ಅವ್ರು ಕೇಳ್ರಿ. ಇದು ಪರಿಪೂರ್ಣವಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡೇವಿ. ಅವರು 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 ಸಹಮತ ಕೊಡಬೇಕು. ಇಲ್ಲದೆ ಹೋದ್ರೆ ಅವರು ದ್ರೋಹಿಗಳು, ಅವರು ದ್ರೋಹಿಗಳು, ದ್ರೋಹಿಗಳು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.